ಮುಕ್ಕಳಪ್ಪ ವಿರುದ್ಧ ಅತ್ತೆ ಶಿವಕ್ಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನನ್ನ ಮಗಳನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿದ್ದಾನೆ. ಮುಕ್ಕಳಪ್ಪ ಮನೆಯಲ್ಲಿ ನನ್ನ ಮಗಳು ಸುರಕ್ಷಿತವಾಗಿಲ್ಲ. ಆಕೆ ಮುಂದಿನ ದಿನಗಳಲ್ಲಿ ಹಿಂಸೆಯನ್ನ ಅನುಭವಿಸ್ತಾಳೆ. ನನ್ನ ಮಗಳಿಗೆ ಪ್ರಾಣಾಪಾಯ ಇದೆ. ಬೆದರಿಸಿ ಆಕೆಯನ್ನ ಮದುವೆಯಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮುಕ್ಕಳಪ್ಪ ಅವರ ಪತ್ನಿ ಗಾಯತ್ರಿ ಅವರ ತಾಯಿ ಕೂಡ ಮಾತನಾಡಿದ್ರು. ಆಕ್ರೋಶವನ್ನ ಹೊರಹಾಕಿದ್ರು. ಯಾವುದೇ ಕಾರಣಕ್ಕೂ ಅವರ ಮನೆಯಲ್ಲಿ ಇರಕೂಡದು. ನನ್ನ ಮಗಳನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿದ್ದಾನೆ. ಮುಕ್ಕಳಪ್ಪ ಮನೆಯಲ್ಲಿ ನನ್ನ ಮಗಳು ಸುರಕ್ಷಿತವಾಗಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಬಲವಂತವಾಗಿ ವಿಡಿಯೋವನ್ನ ಮಾಡಿಸಿದ್ದಾರೆ. ಈ ಕೂಡಲೇ ಅವ್ರನ್ನ ವಾಪಸ್ ಕಳಿಸ್ಬಿಡಿ ಅಂತ ಕೇಳ್ತಿದ್ದಾರೆ. ನಾವು ಸಪೋರ್ಟ್ ಅನ್ನಕ ತಾಯಿ ಮಗಳು ರೀಲ್ಸ್ ಮಾಡ್ತಿದ್ದೀವಿ ರೀ. ಅದಕ್ಕೆ ನಾ ಆಕೆಗೆ ಸಪೋರ್ಟ್ ಮಾಡ್ತಿದ್ದೆ ರೀ. ಮತ್ತೊಂದು ಯಾವುದಕ್ಕೂ ಸಪೋರ್ಟ್ ಮಾಡ್ತಿದ್ದಿಲ್ಲ ರೀ. ನಾನು ನನ್ನ ಮಗಳು ಮುಂದೆ ಬರಲಿ, ಆಕೆ ಓದಲಿ, ಆಕೆ ದೊಡ್ಡ ವ್ಯಕ್ತಿ ಆಗಲಿ, ದೊಡ್ಡ ಇದು ಆಗಲಿ ಅಂತಂದು ಮಾಡ್ತಿದ್ದೆ ರೀ. ಅವ ಕಜ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದ ರೀ. ನಮಗೆ ಹೇಳಿಲ್ಲ, ಕೇಳಿಲ್ಲ. ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ. ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ಮಾಡಿಲ್ಲ ರೀ. ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೇನಿ ಹೊರತು ನಾನು ಹಿಂಗೆ ಕಜ ಮೋಸ ಮಾಡ್ತಾನಂತ ನಾ ತಿಳ್ಕೊಂಡಿಲ್ಲ ರೀ. ಅವ ಕಜ ನನಗೆ ಹೆದರಿಕೆ ಬೆದರಿಕೆ ಹಾಕಿದ ರೀ. ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಂದ್ರ ನೀವು ಹಿಂದೆ ಇದು ಆದ್ರೆ ನಿಮ್ಮ ಮತ್ತು ನಿಮ್ಮನ್ನೆಲ್ಲರೂ ಒದ್ದು ಒಳಗೆ ಹಾಕ್ತಾನೆ ಅಂದ ರೀ. ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ. ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲಾಗಿ ಬಂದಾರ ರೀ. ಈಗ ಅದಕ್ಕೆ ನಮ್ಮ ಮಗಳು ನಾವು ಬೇಕಂತ ನಾ ಕೇಳ್ಕೊತೇನೆ ರೀ. ಇಷ್ಟೇ ರೀ. ನಮ್ಮ ಮನ್ಯಾಗ ಬಂದು 20 ದಿನ ಆಗಿತ್ತು ರೀ. ಆಕೆ ಒಟ್ಟ ಹೇಳಿದ್ದಿಲ್ಲ ರೀ ಸರ್. ಆಕೆ ಹೋದ್ಮೇಲೆ ಗೊತ್ತಾಗಿದ್ರಿ ಸರ್. ಆಕೆ 27ನೇ ತಾರೀಕಿಗೆ ಹೋಗ್ಯಾಡ್ರಿ ಸರ್. 6ನೇ ತಿಂಗಳದಾಗ ರೀ. ಹ್ಞೂ ರೀ ಸರ್. ಏನಲ್ರಿ ಇದು ಅಲ್ರಿ ಅದ ರೀ. ಆಕಿ ಹೋಗಿ ನಮಗೇನು ಇದು ಮಾಡಲಿಲ್ಲ ರೀ. ನಮ್ಗೆ ಜೀವದ ಬೆದರಿಕೆ ಹಾಕಿದ್ರಿ. ಆವಾಗ ನಾವು ಹಿಂಗಲ್ರಿ ಒಂದ ಮನೆ ಇರ್ತಾರ, ಅಕ್ಕಂಗೆ ಇರ್ತಾರ, ಇರೋಣ್ರಿ ನೀವು ನಾವು ಫ್ಯಾಮ್ಲಿ ಆಗಿರೋಣ್ರಿ ಅಂತಂದ್ರಿ ರೀ ಸರ್. ಅವರು ಫ್ಯಾಮ್ಲಿ ಅನ್ಕೋತಾನೆ ನಮ್ಮನ್ನು ಮೋಸ ಮಾಡಿ ನಮ್ಮ ಮಗಳಿಗೆ ತಲೆ ಕೆಡಿಸಿ ಹೋದಾರ್ರಿ ಅವರು. ನಮ್ಮ ಇವು ಖಜಾನಾರ ರೀ ನಮಗೆ ಇದು ಮಾಡಿದ್ರಿ. ಅವರು ಬೆಂಬಲಕ್ಕೆ ಅಂತಲ್ರಿ ಪಾಪ ಅವರು ಒಂದು ಇದಕ್ಕಂತ ಹೋರಾಡ್ತಾರಲ್ರಿ. ಈಗ ಅವೇ ನಮಗೆ ಹಿಂಗ್ಯಾಕೆ ಮೋಸ ಮಾಡಿ ಒಯ್ಬೇಕ್ರಿ ಸರ್. ನಾವು ತಿದ್ದಾಕ್ರಿ. ಸದ್ಯ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಆತ ಮದುವೆ ಆಗಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಆಫ್ಟರ್ 18 ಮದುವೆಯಲ್ಲಿ ಯಾರನ್ನ ಆಗಬೇಕು, ಎಲ್ಲಿ ಇರಬೇಕು ಅನ್ನೋ ಹಕ್ಕು ಆಕೆಗಿರೋದ್ರಿಂದ ಆಕೆ ಹೇಳ್ತಿರೋ ಪ್ರಕಾರವಾಗಿ ಯಾವುದೇ ರೀತಿಯ ಬಲವಂತ ಅಥವಾ ಅನ್ಸೇಫ್ ಜಾಗದಲ್ಲಿ ತಾನಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾಳೆ. ಏನಾಗ್ತಾ ಇದೆ ಗೋಜಲು ಈ ಪ್ರಕರಣದಲ್ಲಿ? ನಿಜಕ್ಕೂ ಕೂಡ ಈ ಪ್ರಕರಣದಲ್ಲಿ 2 ವಿಭಾಗಗಳನ್ನಾಗಿ ನಾವು ನೋಡ್ಬೋದು. ನೀವು ಹೇಳಿದಂತೆ ಮದುವೆ ಅವರಿಷ್ಟ 18 ವರ್ಷ ಆದಮೇಲೆ ಯಾರ ಜೊತೆಗಾದರೂ ಮದುವೆ ಆಗ್ಬೋದು. ಅದು ಯಾವುದೇ ಧರ್ಮ ಜಾತಿಗೆ ಸೀಮಿತವಾಗಿಲ್ಲ. ಸೊ ಇದು ನಿಜವಾಗಿದ್ದರೆ ಈಗ ಈ ಶ್ರೀರಾಮ ಸೇನೆ ಮತ್ತು ಕುಟುಂಬಸ್ಥರ ವಾದ ಏನಂದರೆ ಆ ಮದುವೆ ಮಾಡಿಕೊಂಡಿದ್ದ ರೀತಿ ಸರ್ಕಾರಕ್ಕೆ ಸುಳ್ಳು ದಾಖಲೆಗಳನ್ನು ಮಾಡಿ ಮತ್ತು ಸರ್ಕಾರಕ್ಕೆ ಸುಳ್ಳು ತಪ್ಪು ಮಾಹಿತಿಯನ್ನು ನೀಡಿ ಮದುವೆ ಮಾಡಿಕೊಂಡಿದ್ದಾರೆ. ಹಾಗಾದರೆ ಆ ಮದುವೆಯ ಅಸುಂದು ಅನ್ನೋದು ಹಿಂದೂ ಪರ ಸಂಘಟನೆಗಳ ಮತ್ತು ಕುಟುಂಬಸ್ಥರ ವಾದ ಆಗಿರುವಂಥದ್ದು. ಯಾಕಂದರೆ ಅವರಿಬ್ಬರು ಕೂಡ ಮದುವೆ ಆಗಿದ್ದು ಮುಂಡಗೋಡಿನಲ್ಲಿ ಏನಾದರೂ ಮದುವೆ ಆಗಬೇಕು ಅಂದರೆ ರಿಜಿಸ್ಟರಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ 30 ದಿನ ಅವರು ವಾಸ ಇರಬೇಕು. ಬಾಡಿಗೆ ಮನೆ ಇರಲಿ, ಸ್ವಂತ ಮನೆ ಇರಲಿ, ಅದರ ಒಂದು ಸಂಬಂಧಿಸಿದ ದಾಖಲೆಗಳನ್ನು ನೀಡಬೇಕು. ಆದರೆ ಇವರು 30 ದಿನ ವಾಸವಿರದೆ ಕೇವಲ ಒಂದು ಆಮಿಷವನ್ನು ತೋರಿಸಿ ಅಥವಾ ಏನೋ ಲಂಚ ಕೊಟ್ಟು ಈ ರೀತಿಯಾಗಿ ಫೇಕ್ ಡಾಕ್ಯುಮೆಂಟ್ಸನ್ನು ಮಾಡಿಸ್ಕೊಂಡಿದ್ದಾರೆ ಅಂತ ಒಂದು ಆರೋಪ. ಅದಾದಮೇಲೆ ಅವರು ಪ್ರತಿಜ್ಞಾ ವಿಧಿಯಲ್ಲಿ ಹುಬ್ಬಳ್ಳಿಯ ಟ್ರಿನಿಟಿ ಹಾಲ್ನಲ್ಲಿ ಹಿರಿಯರ ಸಮ್ಮುಖದಲ್ಲಿ ನಾವು ಮದುವೆ ಆಗಿದ್ದೀವಿ ಅಂತ ದಾಖಲೆ ಕೊಟ್ಟಿರುವಂಥದ್ದು. ಅದನ್ನು ಕ್ರಾಸ್ ಚೆಕ್ ಮಾಡಿರುವಂಥ ಶ್ರೀರಾಮಸ್ವಾಮಿ ಹೇಳ್ತಿರೋದೇನೆಂದರೆ ಆ ಮದುವೆ ಆಗಿಲ್ಲ. ಆ ದಿನಾಂಕದಂದು ಟ್ರಿನಿಟಿ ಹಾಲ್ನಲ್ಲಿ ಯಾರೂ ಮದುವೆ ಆಗಿಲ್ಲ. ಸೊ ಹಾಗಾಗಿ ಇದು ಒಂದು ಸುಳ್ಳು ದಾಖಲೆ ಅಂತ ಹೇಳಿ ಈಗಾಗಲೇ ಸಬ್ ರಿಜಿಸ್ಟರ್ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಸೊ ಹೀಗಾಗಿ ಈ ಒಂದು ದಾಖಲೆಗಳು ಸುಳ್ಳು ಅನ್ನೋದಾದರೆ ಮದುವೆಯ ಅಸಿಂದು. ಹೀಗಾಗಿ ಆ ಮದುವೆಯನ್ನು ವಜಾಗೊಳಿಸಿ ಅವರ ಮಗಳಾಗಿರುವಂತಹ ಗಾಯತ್ರಿಯನ್ನು ವಾಪಸ್ಸು ಮನೆಗೆ ಕರ್ತರಬೇಕು ಅನ್ನೋದು ಶಿವಕ್ಕನವರ ಆಲೋಚನೆ. ಅವರು ಮಾತನಾಡ್ತಾ ಹೇಳ್ತಾರೆ, ಕಾಜಾನ ಮನೆಯಲ್ಲಿ ನನ್ನ ಮಗಳು ಯಾವುದೇ ರೀತಿಯಾಗಿ ಸುರಕ್ಷಿತವಾಗಿಲ್ಲ. ಅವರಿಬ್ಬರು ಹೇಳ್ತಾರೆ ಮತಾಂತರವಾಗಿಲ್ಲ ಅಂತ. ಆದರೆ ಮತಾಂತರವಾಗಿಲ್ಲ ಅಂದರೆ ಯಾಕೆ ಅವಳು ಹಣೆಗೆ ಕುಂಕುಮ ಇಟ್ಟಿಲ್ಲ, ತಾಳಿ ಯಾಕೆ ಹಾಕೊಂಡಿಲ್ಲ, ಕೈಯಲ್ಲಿ ಉರ್ದುವಿನಲ್ಲಿ ಕಾಜಾ ಅಂತ ಯಾಕೆ ಬರ್ಸ್ಕೊಂಡಿದ್ದಾಳೆ ಅಂತ ಅವರ ತಾಯಿ ಪ್ರಶ್ನೆ ಮಾಡ್ತಿರುವಂಥದ್ದು. ದಿವ್ಯಾ ಜ್ಯೋತಿ.
ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.